ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂತ ಅಂದ್ರೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಒಂದು ಪ್ರೆಸ್ ಮೀಟ್ ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ. 5 ಲಕ್ಷ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಸೊ ಇದನ್ನ ಹೊರತುಪಡಿಸಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ, ವಿಪಕ್ಷ ನಾಯಕರ ಬಗ್ಗೆನೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯನ್ನ ಮುಂದೆ ನಡೆಸುವುದರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಆ ಒಂದು 5 ಲಕ್ಷ ಜನರಿಗೆ ಯಾರ್ಯಾರಿಗೆ ಬಿಡುಗಡೆ ಮಾಡಿದ್ದಾರೆ, ಯಾವ ಜಿಲ್ಲೆದವರಿಗೆ ಬಿಡುಗಡೆ ಮಾಡಿದ್ದಾರೆ, ಸೊ ಏನೇನಿದೆ ಮಾಹಿತಿ ಎಲ್ಲ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮಾಹಿತಿ ವೀಕ್ಷಕರೇ, ನೀವು ತಿಳ್ಕೊಳ್ಳೇಬೇಕು. ಯಾಕಪ್ಪ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ ಬರ್ತಿರ್ತವೆ, ಸೊ ಎಲ್ಲ ಕೂಡ ತಿಳ್ಕೊಂಡ್ರೆ ನಿಮಗೆ ಹಣ ಬರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಏನು ಸ್ವಲ್ಪ ಕೂಡ ಚೇಂಜಸ್ ಮಾಡಿದ್ರು ಸಹಿತ ನೀವು ಅದನ್ನ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಆಗಿರ್ಲಿ, ಒಂದು ಡಾಕ್ಯುಮೆಂಟ್ಸ್ ಗಳಲ್ಲಿ ಮಾಡ್ಕೋಬೇಕಾಗತ್ತೆ. ಅದನ್ನ ಮಾಡ್ಕೊಂಡ್ರೆ ಸಹಿತ ಮಾತ್ರ ಅಮೌಂಟು ಬರ್ಲಿಕ್ಕೆ ಸಾಧ್ಯ. ಸೊ ಹೀಗಾಗಿ ಏನೇನು ಅಪ್ಡೇಟ್ ಆಗ್ತಿರ್ತವೆ ಎಲ್ಲ ಕೂಡ ತಿಳ್ಕೊಳ್ಳಿ. ಸೊ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನೂರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಒಂದು ಶ್ರಮಕ್ಕೆ ವೀಕ್ಷಕರೇ ಒಂದು ಬಟನ್ ಒತ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಆಗುತ್ತೆ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಒಂದು ನಿನ್ನೆ ಸಭೆ ನಡೆದಿತ್ತು, ಅದಕ್ಕೋಸ್ಕರನೇ ಸಭೆ ನಡೆದಿತ್ತು. ಮತ್ತೆ ಒಂದು ಪ್ರೆಸ್ ಮೀಟ್ ನಲ್ಲಿ 5 ಲಕ್ಷ ಫಲಾನುಭವಿಗಳಿಗೆ ಹಣವನ್ನ ಬಿಡುಗಡೆ ಮಾಡಿದೆವು ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಏನ್ ಹೇಳಿದ್ರು ಅಂದ್ರೆ, ಅನ್ನಭಾಗ್ಯ ಯೋಜನೆಯ ಹಣ 2 ದಿನಗಳ ಮುಂಚೆನೆ ನಾವು ರಿಲೀಸ್ ಮಾಡಿದ್ವಿ. ಅದು ಇಷ್ಟು ಬೇಗ ಬಹಳಷ್ಟು ಜನರ ಖಾತೆಗೆ ಜಮಾ ಆಗಿದೆ. ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದೆ ಕಣ್ರಿ, ನನಗೂ ಕೂಡ ಕಮೆಂಟ್ ನೀವು ನೋಡ್ಕೋಬಹುದು. ಕಮೆಂಟ್ ನಲ್ಲಿ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಅಂತಾನೆ ಬರ್ತಾ ಇದೆ. ಆದಷ್ಟು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಮಗೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಬರ್ತಾ ಇಲ್ಲ, ಆದ್ರೆ ಏಪ್ರಿಲ್ ತಿಂಗಳ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ, ಅನ್ನಭಾಗ್ಯ ಅಮೌಂಟ್ ಜಮಾ ಆಗ್ತಾ ಇದೆ ಸರ್, ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಜಮಾ ಆಗ್ತಾ ಇಲ್ಲ. ಸೊ ಈ ರೀತಿಯಾಗಿ ಒಂದು ಕಮೆಂಟ್ ಬರ್ತಾ ಇತ್ತು. ಅದಕ್ಕೋಸ್ಕರ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ರಿಲೀಸ್ ಮಾಡಿದಾರೆ ಅಂತೆ. ಸೊ ರಿಲೀಸ್ 5 ಲಕ್ಷ ಜನರಿಗೆ ರಿಲೀಸ್ ಮಾಡಿದ್ದಾರೆ. ಇನ್ಮೇಲಿಂದ ಪ್ರತಿ ಜಿಲ್ಲೆಗಳಿಗೂ ಕೂಡ ಬರ್ತಾ ಹೋಗುತ್ತೆ. ಇವತ್ತು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬರ್ತಾ ಇದೆ, ಅದನ್ನ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೂಡ, ಅಲ್ಲಿಂದ ನೋಡ್ಕೋಬಹುದು ನೀವು. ಮತ್ತೆ ಇಲ್ಲಿ ವಿಪಕ್ಷ ನಾಯಕರು, ನೀವು ನಿಮ್ಮ ಹತ್ರ ಹಣ ಇಲ್ಲ, ನಿಮ್ಮ ಹತ್ರ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಡೆಸಲಿಕ್ಕೆ ಹಣ ಇಲ್ಲ, ಮತ್ತೆ ಇಲ್ಲಿ ಒಂದು ನೀವು ಗೌರ್ಮೆಂಟ್ ನ ಪ್ರಾಪರ್ಟಿಗಳನ್ನ ಅಡ ಇಟ್ಟು ಈ ಒಂದು ಯೋಜನೆಯನ್ನ ನಡೆಸ್ತಾ ಇದ್ದೀರಿ. ಸರ್ಕಾರದ ಮೇಲೆ ಸಾರ ಹೆಚ್ಚಾಗ್ತಾ ಇದೆ, ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ. ಸೊ ಇಷ್ಟಾದ್ರೂ ಸಹಿತ ನೀವು ಬಂದ್ ಮಾಡ್ತಾ ಇಲ್ಲ. ಶಕ್ತಿ ಯೋಜನೆಯನ್ನ ಮುಖ್ಯವಾಗಿ ಬಂದ್ ಮಾಡಿ ಅಂತ ಜನರಿಂದನೂ ಕೂಡ ಅಭಿಪ್ರಾಯ ಹೋಗ್ತಾ ಇತ್ತು, ಒತ್ತಡ ಹಾಕ್ತಾ ಇದ್ರು. ಸೊ ಆದ್ರೂ ಸಹಿತ ಮೇಲಿನ ಶಾಸಕರಿಂದನೂ ಕೂಡ ಈ ಒಂದು ಯೋಜನೆಗಳನ್ನ ಬಂದ್ ಮಾಡಿ ನಮಗೆ ಓಟ್ ಹಾಕಿಲ್ಲ ಇವರು ಸಹಿತ ಅಂತ ಮಾಹಿತಿಯನ್ನ ಬರ್ತಾ ಇತ್ತು. ಇದೆಲ್ಲದರ ಮೇರೆಗೆ ನಾವು ಎಲ್ಲ ಒಂದು ಯೋಜನೆಗಳನ್ನ ಜಾರಿ ಇಡ್ತೇವೆ, ಎಲ್ಲರಿಗೂ ಕೂಡ ಕೊಡ್ತೇವೆ ಅಂತ ಮಾಹಿತಿಯನ್ನ ಕೊಟ್ಟಿದ್ರು ಸಿದ್ದರಾಮಯ್ಯನವರು. ಆದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸ್ಪೆಷಲ್ ಆಗಿ ಮಾಹಿತಿ ಕೊಟ್ಟಿರುವಂತದ್ದು, ನಮ್ಮ ಹತ್ರ ಹಣ ಇದೆ, ನಾವು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ, ಎಲ್ಲರ ಖಾತೆಗೆ ಹಣ ಜಮಾ ಮಾಡ್ತೇವೆ, ಇದರಿಂದ ಬಹಳಷ್ಟು ಜನರಿಗೆ ಹೆಲ್ಪ್ ಆಗ್ತಾ ಇದೆ ಅಂತಾನೆ ಮಾಹಿತಿ ಕೊಟ್ಟಿರುವಂತದ್ದು. ಸೊ ಇನ್ಮೇಲಿಂದ ಬರುತ್ತೆ ನೋಡಿ 11ನೇ ಕಂತಿನ ಹಣ ಅಂತಾನೆ ಅನ್ಬೋದು. ಸೊ ಹಾಗಾದ್ರೆ 5 ಲಕ್ಷ ಜನರು ಯಾರು? 5 ಲಕ್ಷ ಜನರು ಜಿಲ್ಲಾ ವೈಸು ಬಿಟ್ಟಿಲ್ಲ ಕಣ್ರಿ. ಟೋಟಲ್ ಆಗಿ DBT ಒಂದು ಸರ್ವರ್ ಇಶ್ಯೂ ಆಗತ್ತಾ ಇಲ್ವಾ, ಟೆಕ್ನಿಕಲ್ ಇಶ್ಯೂ ಆಗತ್ತಾ ಇಲ್ವಾ, ಸೊ ಸರಿಯಾಗಿ ಅಮೌಂಟ್ ಹೋಗತ್ತಾ ಇಲ್ವಾ, ಸೊ ಈ ಎಲ್ಲ ಕಾರಣಗಳನ್ನ ಚೆಕ್ ಮಾಡೋದಕ್ಕಾಗಿ, ಅಮೌಂಟ್ ಸರಿಯಾಗಿ ಹೋಗತ್ತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗಿ 5 ಲಕ್ಷ ಫಲಾನುಭವಿಗಳಿಗೆ ಹಣ ಬಿಟ್ಟಿರುವಂತದ್ದು. ಯಾರಿಗೆ ಬಿಟ್ಟಿದ್ದಾರೆ ಯಾರಿಗೆ ಎಲ್ಲ ಗೊತ್ತಾಗಲ್ಲ. ಅಂದ್ರೆ ಇವ್ರಿಗೆ ಬಿಟ್ಟಿದೀವಿ, ಈ ಜಿಲ್ಲೆದವರಿಗೆ ಬಿಟ್ಟಿದೀವಿ ಅಂತ ಹೇಳಲಿಕ್ಕಾಗಲ್ಲ. ಯಾರಿಗೆ ಬೇಕಾದ್ರೂ ಬಿಟ್ಟಿರ್ಬೋದು. 1,20,00,000 ಜನರಲ್ಲಿ ಯಾರಿಗೆ ಬೇಕಾದ್ರೂ ಫಲಾನುಭವಿಗಳಿಗೆ ಅಮೌಂಟ್ ಹಾಕಿರ್ಬೋದು. ನಿಮ್ಗೂ ಕೂಡ ಬಂದಿರ್ಬೋದು, ನಿಮ್ಮ ಮನೆ ಪಕ್ಕದವ್ರಿಗೂ ಕೂಡ ಬಂದಿರ್ಬೋದು, ನಿಮ್ಮ ಒಂದು ಓಣಿಯಲ್ಲೇ ಬಂದಿರ್ಬೋದು, ನಿಮ್ಮ ಒಂದು ಊರಿನಲ್ಲಿರುವವರಿಗೆ ಬಂದಿರ್ಬೋದು. ಸೊ ಈ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆದಲ್ಲಿರೋರ್ಗೂ ಕೂಡ ಬಂದಿರಬಹುದು, ಯಾರಿಗೆ ಬೇಕಾದ್ರೂ ಕೂಡ ಬಂದಿರ್ಬೋದು ಕಣ್ರಿ. ಸೊ ಹೀಗಾಗಿ 5 ಲಕ್ಷ ಫಲಾನುಭವಿಗಳಿಗೆ ಟೋಟಲ್ ಆಗಿ ಅವರು ಬಿಡುಗಡೆ ಮಾಡಿರುವಂತದ್ದು. ಸೊ ಯಾರಿಗೆ ಜಮಾ ಆಗತ್ತೆ ಹೇಳಿಕ್ ಬರಲ್ಲ, ಇನ್ಮೇಲಿಂದ ಹೇಳಿಕ್ ಬರುತ್ತೆ. ಕೆಲವೊಂದಿಷ್ಟು ಜಿಲ್ಲೆ ವೈಸು ಬಿಡ್ಲಿಕ್ಕೆ ಹೋಗ್ತಾರೆ. ಸೊ ಆ ಒಂದು ಜಿಲ್ಲೆಗಳನ್ನ ತಿಳಿಸಿದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ರೆ ಆ ಒಂದು ಜಿಲ್ಲೆಗಳನ್ನ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಅಲ್ಲಿಂದ ಹೋಗಿ ವಿಡಿಯೋನ ನೋಡ್ಕೋಬಹುದಾಗಿರುತ್ತೆ ವೀಕ್ಷಕರೇ. ಸೊ ನಾಳೆಯಿಂದ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರೆ ಅದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ. ಸೊ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ವಾಚ್ ಮಾಡ್ತಾ ಇರಿ. ಸೊ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳ್ಕೊತಾ ಇರಿ ವೀಕ್ಷಕರೇ. ಸೊ ಇದೇ ರೀತಿಯಾದಂತಹ ಮಾಹಿತಿ ಬೇಕಾದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿಯನ್ನು ಶೇರ್ ಮಾಡೋದನ್ನ ಮರಿಬೇಡಿ, ಅವ್ರಿಗೂ ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಸೊ ಹಾಗೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬಾಯ್, ಬೇಟೆಗಾರ ಫ್ರೆಂಡ್ಸ್.